ಸನ್ನಿವೇಶ ಮಾರನೆಯ ದಿನದ ಬೆಳಗ್ಗೆಗೆ ಹೋಗಿತ್ತು. ಹಸಿವು ಮತ್ತು ಕಾಮ ಎರಡೂ ಹಾಗೇನೆ. ಪ್ರಾರ್ಥನಾ, ಅದು ಬಿದ್ದಷ್ಟು ಬಾಧಿಸುತ್ತವೆ, ತಣಿಸಿದಷ್ಟು ಕೆರಳುತ್ತವೆ. ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು, ಅವು ಕ್ರಮೇಣ ತಣ್ಣಗಾಗ್ತವೆ. ಆಗಷ್ಟೇ ತಂದ ಇಡ್ಲಿಯ ಚೂರೊಂದನ್ನ ಮುರಿದು ಬಾಯಿಗೆ ಇಟ್ಟುಕೊಳ್ಳುತ್ತಾ ಹೇಳಿದ ಹಿಮವಂತ್. ಪ್ರಾರ್ಥನಾ ಮಾತಾಡಲಿಲ್ಲ. ರಾತ್ರಿ ತನ್ನ ಒಡೆದ ಹೆಬ್ಬೆರಳಿಗೆ ಹಿಮವಂತ್ ನೀಡಿದ ಕನ್ಫರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆಯೇ ಆಲೋಚನೆ ಮಾಡುತ್ತಾ ತಿಂಡಿ ತಿಂತಾ ಇದ್ದಳು. ಯಾಕಂದ್ರೆ ಅವಳು ಬೆಳಗ್ಗೆ ಎದ್ದು ಕುಳಿತಾಗ ಅವನಿನ್ನು ಮಲಗಿದ್ದ. ಅವನ ಮೈ ಕೆಂಡದಂತೆ ಸುಟ್ಟಾಯಿತ್ತು. ಹೊದಿಕೆಯೂ ಇಲ್ಲದೆ ಮಲಗಿದವನ ಅಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳಿದ್ದಿದ್ವು. ಅವನಿಗೆ ಗೊತ್ತಾಗದಂತೆ ಹಣೆ ಮುಟ್ಟಿ ನೋಡಿದ್ಲು. ಬೊಬ್ಬಿರಿದ ಪಾದಗಳನ್ನ ತಣ್ಣೀರ ಬಟ್ಟೆಯಿಂದ ಮೃದುವಾಗಿ ಒರೆಸಿದಳು. ಅಲ್ಲೇ ಇದ್ದ ಕರ್ಚಿಪ್ ಒಂದನ್ನ ತಣ್ಣೀರಲ್ಲಿ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿ ಹಾಕೋಣ ಅಂತ ಪ್ರಯತ್ನಿಸುವಷ್ಟರಲ್ಲೇ ಹಿಮವಂತ ಎದ್ದು ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ. ಪದ್ಮಾಸನದಲ್ಲಿ ಇದ್ದವನು ಏನನ್ನು ಧ್ಯಾನಿಸುವಂತೆ ಕಣ್ಣುಮುಚ್ಚಿ ಕುಳಿತಿದ್ದ. ಅದು ಧ್ಯಾನವಲ್ಲ, ಚನ್ನರಾಯಪಟ್ಟಣದಿಂದ ಹೊರಟಾಗಿನಿಂದ ನೋಡುತ್ತಲೇ ಇದ್ದಾಳಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಅವತ್ತು ಮಾಡಲೇಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸುತ್ತಾನೆ. ಅದು ಹಿಮವಂತನ ರೂಳಿಯೆಲ್ಲ, ಬೆಳೆಸಿಕೊಂಡ ಹಠ. ಹಠ ಇಲ್ಲದಿದ್ದರೆ ಅಸಲು ಬೆಳಿತಲೇ ಇರಲಿಲ್ಲವೇನು? ಚನ್ನರಾಯಪಟ್ಟಣದ ಬಳಿಯ ಬಿಳಿ ಶಾಲೆಯಲ್ಲಿ ಊರ ಮೇಷ್ಟ್ರು ನರಸಿಂಹಯ್ಯನವರನ್ನ ಮುಟ್ಟಕೂಡದು ಎಂಬಲ್ಲಿಂದಲೇ ಶುರುವಾಗಿತ್ತಲ್ಲ ಹಿಮವಂತನ ಹಠ. ಎಷ್ಟಿದ್ದವು ಮಹಾ? ಅವನಿಗಾಗ 7ನೇ ಕ್ಲಾಸ್. ಕೈಯಲ್ಲೊಂದು ಮುದುರಿದ ಕೊಡೆ ಹಿಡಿದು, ತುಂಬಾ ಶುಭ್ರವಾದ ಪಂಚೆ, ತುಂಬುತೋಳಿನ ಬಿಳಿ ಶರ್ಟ್ ಧರಿಸಿ ನರಸಿಂಹಯ್ಯನವರು ಶಾಲೆಯ ಕಡೆಗೆ ನಡೆದು ಬರ್ತಾ ಇದ್ದರೆ ಊರೆಂಬ ಊರು ಗೌರವಿಸಿ ಎದ್ದು ನಿಲ್ತಾ ಇತ್ತು. ಅವರನ್ನು ಯಾರು ಕೂಡ ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ. ಆದರೆ ಅವರನ್ನು ಯಾರು ಮುಟ್ಟುತ್ತಲೂ ಇರಲಿಲ್ಲ. ತನ್ನ ಚಿಕ್ಕತ್ತೆ ತಾನೇ ಏನು ಶಾಲೆ ಮುಗಿಸಿ ಮನೆಗೆ ಹೋದ ತಕ್ಷಣ ಅಂಗಳದಲ್ಲಿ ಅಂಗಿ ಚಡ್ಡಿ ಬಿಚ್ಚಿಸಿ ನೆತ್ತಿಗೆ ನೀರು ಹೊಯ್ದು ಶಾಸ್ತ್ರ ಮಾಡಿಯೇ ತನ್ನನ್ನು ಒಳಕ್ಕೆ ಬಿಟ್ಟುಕೊಳ್ಳುತ್ತಿದ್ದ. ಆದರೆ ನರಸಿಂಹಯ್ಯನವರಂತಹ ಮೇಷ್ಟಕರ ಕಣ್ಣಲ್ಲೂ ನೀರು ಕಟ್ಟೆ ಹೊಡೆಯುತ್ತದೆ ಎಂಬುದು ಕರಾರುವಕ್ಕಾಗಿ ಅರ್ಥವಾಗಲಿಕ್ಕೆ ಅವರೇ ಬರಬೇಕಾಗಿತ್ತು. ಶಿವಶಂಕರಯ್ಯನವರು ನಾಳೆ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾರೆ ಎಂಬುದೊಂದು ದೊಡ್ಡ ಸುದ್ದಿ. ಉರಿಮ ಮಧ್ಯಾಹ್ನದ ಹೊತ್ತಿಗೆ ಮೋಟಾರ್ ಸೈಕಲ್ನ ಮೇಲೆ ಬಂದಿದ್ದರು ಶಿವಶಂಕರಯ್ಯ. ಗಲೀಜ್ ಪ್ಯಾಂಟು, ಮುದುರು ಬಿದ್ದ ಅಂಗಿ, ಹಣೆಯಲ್ಲಿ ಮಾತ್ರ ಡಾಳ ವಿಭೂತಿ. ಆತನ ಮುಖದಲ್ಲಿ ಏನೋ ತಿರಸ್ಕಾರ, ಯಾರ ಮೇಲೋ ಅಸಹನೆ. ಶಾಲೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ ನೀಲನ ಒಲೆಯರ ನರಸಿಂಹಯ್ಯ ಅಂದ್ರೆ ಮುಖಕ್ಕೆ ರಾಚಿದಂತೆ ಕೇಳಿದರು. ಆತ ನರಸಿಂಹಯ್ಯನವರ ಕಣ್ಣು ಚುಳ್ಳೆಂದಿದ್ವು. ಯಾರಿಗೂ ಕಾಣದಂತೆ ಮೂಲೆಯಲ್ಲಿ ಕಣ್ಣೀರು ಕೊಡುಕೊಂಡು ತನ್ನ ಕಡೆಗೆ ತಿರುಗಿ, ಪದ್ಯ ಹೇಳು ಮಗ ಅಂದಿದ್ರು. ಜಾತಿಹೀನನ ಮನೆಯ ಜ್ಯೋತಿ. ತಾಹೀನವೇ ಎದೆಮೇಲೆ ಕೈ ಕಟ್ಟಿಕೊಂಡು ನಿಟಾರಾಗಿ ನಿಂತು ದೊಡ್ಡ ದನಿಯಲ್ಲಿ ಸ್ಫುಟವಾಗಿ ಹೇಳಿ ತೊಡಗಿದವನಿಗೆ ಅದೇಕೆ ಅಳು ಬಂದುಬಿಡ್ತು. ಸಾಯಂಕಾಲ ಶಾಲೆಯ ಹಿಂದಿನ ಮಾವಿನ ತೋಪಿನಲ್ಲಿ ಬಾಯಿಗೆ ಒಲ್ಲಿ ಅಡ್ಡವಿಕ್ಕಿಕೊಂಡು ಒಬ್ಬರೇ ಬಿಕ್ಕುತ್ತಾ ನಿಂತಿದ್ದ ನರಸಿಂಹಯ್ಯ ಮೇಷ್ಟ್ರನ್ನ ಅವರು ತನ್ನ ಮೇಷ್ಟ್ರು ಎಂಬುದನ್ನು ಮರೆತು ಓಡಿ ಹೋಗಿ ತಬ್ಬಿಕೊಂಡಿದ್ದ ಹಿಮವನ್. ಇಬ್ಬರೂ ತುಂಬಾ ಹೊತ್ತು ದುಕ್ಕಿಳಿಸಿ ಅತ್ತಿದರು. ಅತ್ತಿದರು. ಮೊಟ್ಟಮೊದಲ ಬಾರಿಗೆ ಹಿಮವಂತ್ ನಿರ್ಧರಿಸಿದ್ದ, ಈ ಜಗತ್ತಿನಲ್ಲಿ ಮುಟ್ಟಬಾರದವರು ಅಂತ ಯಾರೂ ಇಲ್ಲ. ಆದರೆ ಸ್ಪರ್ಶದ ಸಂಗತಿ ಹಾಗಲ್ಲ. ಮುಟ್ಟುವುದಕ್ಕೂ ಸ್ಪರ್ಶಕ್ಕೂ ಸಂಬಂಧವೇ ಇಲ್ಲ. ಸ್ಪರ್ಶವೆಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು. ಹಿಮವಂತ್ ಎಲ್ಲಾರೂ ಮುಟ್ಟಿನೇ ಯಾರನ್ನೂ ಸ್ಪರ್ಶಿಸಲಿಲ್ಲ. ಅದನ್ನು ಕೊಟ್ಟವರೋ ಅವರನ್ನು ನರಸಿಂಹಯ್ಯ ಮುಟ್ಟಿ ಸಮಾಜ ಸಂಬಂಧಿ ಸ್ಪರ್ಶವೇ ಸಂಬಂಧಿ. ನೋಡು, ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಅಷ್ಟು ವಿವರವಾಗಿ ಅವರು ಮಾತನಾಡಿದ್ದೇ ಅಪರೂಪ. ಅವತ್ತು ಹಿಮವಂತನಿಗೆ 18 ಇತ್ತು. ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿದವರಲ್ಲ. ಬಿಳಿ ಶಾಲೆಯಲ್ಲಿ 7ನೇ ಕ್ಲಾಸ್ ಮುಗಿಸಿ ದಿಕ್ಕು ಕಾಣದೆ ಕಬ್ಬಕ್ಕಿಯಂತೆ ನಿಂತ ಅವನನ್ನ ಮೊದಲ ಬಾರಿಗೆ ಚೆನ್ನರಾಯಪಟ್ಟಣದ ತನಕ ತಮ್ಮ ಸೈಕಲ್ನ ಮೇಲೆ ಕೂರಿಸಿಕೊಂಡು ಹೋದದ್ದು ಅವರೇ. ಅಲ್ಲಿ ಹೈಸ್ಕೂಲಿಗೆ ಸೇರಿಸಿದವರು ಅವರೇ. ನಿನಗೆ 8ನೇ ಕ್ಲಾಸಿನ ಪಾಠ ಹೇಳಿಕೊಡುವಷ್ಟು ನಾನು ಓದ್ಕೊಂಡಿಲ್ವಲ್ಲ ಮಗ ಅನ್ನುವ ಹೊತ್ತಿಗೆ ಧನಿ ಗದ್ಗದಿತವಾಗಿತ್ತು. ತನ್ನನ್ನ ಕ್ಲಾಸ್ನಲ್ಲಿ ಕೂರಿಸಿ ಒಬ್ಬರೇ ಸೈಕಲ್ ನೂಕಿಕೊಂಡು ಹೋಗ್ತಾ ಇದ್ದ ನರಸಿಂಹಯ್ಯ ಎಷ್ಟೊಂದು ಅಪ್ಪನ ಹಾಗೆ ಕಾಣಿಸಿದರು. ಆಮೇಲೆ ಯಾವತ್ತೂ ಅವರು ತನ್ನ ಸೈಕಲ್ ಹತ್ತಗೊಡಲಿಲ್ಲ. ನಡಿಬೇಕು ಮಗ, ನಡೆದಷ್ಟು ದೇಹಕ್ಕೆ ಕಸುವು ಸಿಗುತ್ತೆ, ಮಲಗಿದಷ್ಟು ಸುಖ ಸಿಗುತ್ತೆ, ಹಂಗೆ ಸಿಗೋ ಸುಖ ಕಸುವು ಕೊಳ್ಳುತ್ತೆ. ಅದು ನರಸಿಂಹಯ್ಯನವರು ಕಟ್ಟಿಕೊಟ್ಟ ಬುದ್ಧಿ. ಜ್ವರದಲ್ಲೇ ಎದ್ದು ಬೊಬ್ಬೆ ಎದ್ದ ಕಾಲಲ್ಲೇ ಹೋಟೆಲ್ಗೆ ಹೋಗಿ ತಿಂಡಿ ತರ್ತೀನಿ ಅಂತ ಹೊರಟವನನ್ನ ಪ್ರಾರ್ಥನಾ ತಡೆದಿದ್ಲು. ಈ ಸ್ಥಿತಿಯಲ್ಲಿ ಹೋಟೆಲಿನ ತನಕ ನಡೆದು ಹೋಗುವುದು ಬೇಡ ಅಂತ ಅಂದಿದ್ಲು. ಕಣ್ಣಲ್ಲಿ ವಿನಂತಿ ಇತ್ತು. ಅವಳ ತಕರಾರಿಗೆ ಉತ್ತರವನ್ನೇ ಕೊಡದೆ ಸಾಂಬಾರಿಗೆ ಒಂದು ಬಟ್ಟಲು ಕೈಯಲ್ಲಿ ಹಿಡಿದುಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ. ಅವನ ನಡಿಗೆಯಲ್ಲಿ ಕೊಂಚವೂ ಅಳುಕಿರಲಿಲ್ಲ. ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ. ಅದು ಕಸುವಾಗಿರುತ್ತೆ, ತುಂಬಾ ಧುಳವಾಗಿರುತ್ತೆ. ಅವನು ಹಡಕ್ಕೆ ಇನ್ನೊಂದು ಹೆಸರು. ಸ್ನಾನ ಮಾಡಿ ಹೊತ್ತು ಅವನು ಅಂಗಳದಲ್ಲಿ ಕುಳಿತಿದ್ದ. ಅವಳು ಸ್ನಾನ ಮುಗಿಸಿ ಹೆರಳು ಹೆಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ನಾನವಾಗಿತ್ತು. ಕೈಗೂ ಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿ ನೀರು ಇರದಿದ್ದರೇನು? ಬುದ್ಧಿ ತಿಳಿಯುವ ಹೊತ್ತಿಗೆ ಚಿಕ್ಕತ್ತೆ ಅಂಗಳದಲ್ಲಿ ನಿಲ್ಲಿಸಿ ತಣ್ಣೀರನ್ನ ರೂಳ ಮಾಡಿಸಿಬಿಟ್ಟಿದ್ಲು. ಬಡತನವೆಂಬುದು ತೀರ ಶಾಪವೇನಲ್ಲ, ಸ್ವಲ್ಪ ಕಷ್ಟಪಟ್ಟು ಬಿಟ್ರೆ ಪಳಗಿಬಿಡುವ ಋಣ. ಆದರೂ ಹೆರಳು ಹೆಣೆದುಕೊಳ್ಳುತ್ತಿದ್ದ ಪ್ರಾರ್ಥನಾಳ ಹಲ್ಲು ಸಣ್ಣಗೆ ನಡುಗುತ್ತಾ ಇದ್ವು. ಹಾಗೆ ಇಬ್ಬರೂ ತಯಾರಾಗಿ ಕೋಣೆಯಿಂದ ಈಚೆಗೆ ಬರುವ ಹೊತ್ತಿಗೆ ಶಿವಮೊಗ್ಗೆಯನ್ನೊಂದು ಮುಂಜಾವು ಪಳಪಳಿಸುವಂತೆ ಮಾಡಿತ್ತು. ರಾತ್ರಿ ಕತ್ತಲಲ್ಲಿ ಆ ದನುವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತಾ ಬಂದು ರೂಮ್ ಸೇರಿಕೊಂಡಿದ್ದೊಂದೇ ನೆನಪು. ಮಂಡಿ ಮರ್ಚಂಟು ಶಾಂತಪ್ಪನವರ ಮನೆಯ ಸುತ್ತ ಅಂತಹದೊಂದು ಮಟ್ಟಸವಾದ ಕೈತೋಟ ಇರೋದನ್ನ ಪ್ರಾರ್ಥನಾ ಗಮನಿಸಿಯೇ ಇಡಲಿಲ್ಲ. ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ, ಅದಕ್ಕೊಂದು ರಾಟೆ.
ಯಾರೋ ಸೇದಿ ಬಿಟ್ಟು ಹೋದ ಹಗ್ಗ ಪ್ರಿಯತಮನ ಹೆಗಲ ಮೇಲೆ ತೋಳು ಬಿಸಾಡಿದ ಹೆಣ್ಣಿನಂತೆ ಬಾವಿ ಮೇಲಿನ ರಾಟೆಗೆ ಕಚ್ಚಿಕೊಂಡಿತ್ತು. ಅಂದಹಾಗೆ ಹಿಮವಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠವಲ್ಲವೇ? ರಾತ್ರಿ ಅವನು ಅಂಗಿ ಕಳಚಿದಾಗಲೇ ನೋಡಿದ್ದು ಅಂತ ಅಂದುಕೊಂಡಳು. ಪ್ರಾರ್ಥನಾ, ಬನ್ನಿ ಬನ್ನಿ ಬನ್ನಿ. ಅದು ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ಇವರು ಯಾರು? ನೆಂಟ್ರು ಬಂದಂಗಿದ್ದಾರೆ ಅಂತ ಅನ್ನತಲೇ ಮನೆಯ ಕದ ಬಿಚ್ಚಿದರು ಶಾಂತಪ್ಪ. ಮಧ್ಯವಯಸ್ಕ ಮನುಷ್ಯ, ಬಕ್ಕತಲೆ, ಹಣೆ ಮಧ್ಯೆ ಮಟ್ಟಸವಾದ ವಿಭೂತಿ, ಅದರ ಗರ್ಭದಲ್ಲೊಂದು ಗಂಧದ ಬಟ್ಟು, ಕೊರಳಿಗೆ ಬೆಳ್ಳಿಯ ಲಿಂಗ ಕಟ್ಟಿಕೊಂಡಿದ್ದಾರೆ. ಹೆಗಲ ಮೇಲೆ ಕೆಂಪು ಟವಲು. ಅದೇ ಟವಲಿನಿಂದ ವರಾಂಡ ದಾಟಿ ಒಳಮನೆಯಲ್ಲಿ ಹಾಕಿದ 2 ಕಬ್ಬಿಣದ ಕುರ್ಚಿಗಳ ಮೇಲಿನ ಅಗೋಚರ ಧೂಳನ್ನ ಪಟಪಟನೆ ಜಾಡಿಸಿ, ಕೂತ್ಕೊಳ್ಳಿ, ಯಾಕೋ ಧನದಂಗಿರಿ, ತಿಡ್ಡಿ ಮಾಡಿಸ್ತೀನಿ. ಲೇ, ಹಿತ್ಲುಮನೆ ಹೇಮನ್ನ ಬಂದಿದ್ದಾರೆ, ತಿಂಡಿ ಮಾಡೆ ಎಂದರು. ಶಾಂತಪ್ಪನವರ ಧನಿಯಲ್ಲಿ ಅದೇಕೋ ಸಡಗರವಿತ್ತು. ಆದರೆ ಹಿಮವಂತನನ್ನ ಆತ ಹಿತ್ಲುಮನೆ ಹೇಮನ್ನ ಅಂತಂದು ಕೇಳಿ ಸಣ್ಣದೊಂದು ನಗೆ ಪ್ರಾರ್ಥನಾಳ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಯಿತು. ಬ್ಯಾಡಿ, ಈಗ ತಾನೇ ತಿಂಡಿ ತಿಂದುಕೊಂಡು ಹೊರ ಬಂದ್ವಿ. ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು. ಆಮೇಲೆ ನೀವು ಮಂಡಿ ಕಡೆ ಹೋಗ್ಬಿಟ್ರೆ ತಡಬಾದಿತ್ತು ಅಂತ ಅನಿಸಿ ಬೇಗನೆ ಬಂದೆ. ಈಕೆ ಹೆಸರು ಪ್ರಾರ್ಥನಾ ಅಂತ, ನನ್ನ ಪರಿಚಯದವಳು. ಓದ್ಕೊಂಡಿದ್ದಾಳೆ, ಇನ್ಮೇಲೆ ನನ್ನ ಜೊತೆ ಇರ್ತಾಳೆ. ಮೊದಲು ಅದನ್ನು ಹೇಳ್ಬಿಡಬೇಕು ಅಂತ ಬಂದೆ. ಹಿತ್ಲೇ ಇರ್ತೀವಿ. ಮದುವೆ ಆಗ್ದಿರೋ ಹುಡುಗ ಹುಡುಗಿ? ಹಿಮವನ್ ತಡವರಿಸಿದ. ಅದಕ್ಕೇನಂತೆ? ನಮ್ಮ ಮನೆಯವಳು ಇದ್ದೇ ಇರ್ತಾಳೆ. ಅವರಿಗೆ ಯಾವ ಸಂಕೋಚವೂ ಬೇಕಾಗಿಲ್ಲ. ನೀವಿಲ್ಲದಾಗ ಅವರು ಇಲ್ಲೇ ಬಂದಿರಲಿ, ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಅಂದ್ಮೇಲೆ ಅವರು ಬ್ಯಾರೆ ಹೆಂಗೆ ಆಗ್ತಾರೆ? ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ದಾಟಿ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ. ಶುದ್ಧ ಬೋಳೆ ಮನುಷ್ಯ. ಮದುವೆ ಆದ ಬಗ್ಗೆ, ಆಗದ ಬಗ್ಗೆ, ಆಗಲಿರುವ ಬಗ್ಗೆ ಊಹೆ ಅದರ ಕಡೆಗೆ ಆತನ ಗಮನವೇ ಹರಿಯಲಿಲ್ಲ. ಲೋಕಾಭಿರಾಮವಾಗಿ ಮಾತನಾಡುತ್ತಲೇ ಹೋದರು. ಎರಡನೇ ವಿಷಯ, ಅದೇ ಮುಖ್ಯವಾದದ್ದು. ನಿಮ್ಮ ಆಶ್ರಯ ನನಗೆ ಯಾವತ್ತೋ ಸಿಕ್ಕಿದೆ, ಇವಳಿಗೂ ಸಿಗುತ್ತೆ ಅಂತ ವಿಶ್ವಾಸ ಇತ್ತು. ನಂದ ಅಕ್ಕನ್ನ ಒಂದ್ಸಲ ಪರಿಚಯ ಮಾಡಿಕೊಟ್ಟು ಬಿಟ್ರೆ ಅವರಿಬ್ಬರೂ ಜೊತೆಯಾಗಿ ಇದ್ದು ಬಿಡುತ್ತಾರೆ. ಆದರೆ ಶಾಂತಪ್ಪನವರೇ, ನನಗೆ ದುಡ್ಡು ಬೇಕಾಗಬಹುದು, ತುಂಬಾನೇ ಬೇಕಾಗಬಹುದು. ಪ್ರಾರ್ಥನಾ ಓದಬೇಕು ಅಂತಿದ್ದಾಳೆ, ದೊಡ್ಡ ಓದು. ಅವಳಿಗೆ ಡಾಕ್ಟರ್ ಆಗಬೇಕಾಗಿದೆ. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನಿಮ್ಮನ್ನಲ್ಲದೆ ನಾನು ಯಾರನ್ನು ಕೇಳಲಿ? ಈ ಬಾರಿ ಹಿಮವಂತ ತಡವರಿಸುತ್ತಿಲ್ಲ. ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಹೋದರು. ಎಷ್ಟೋ ಹೊತ್ತಿನ ನಂತರ ಹೊರಟ ಡಾಕ್ಟರು ಎಂಬ ಉದ್ಗಾರ ಒಂದು ಅವರ ಮುಖದಲ್ಲಿ ಹಾಗೆ ಉಳಿದಿತ್ತು. ಬಾಕಿ ವಿಷಯನೆಲ್ಲ ಆಮೇಲೆ ಮಾತಾಡಿಕೊಳ್ಳೋಣ. ಇವತ್ತು ನಾನು ದಾವಣಗೆರೆಗೆ ಹೋಗಿ ಬರ್ತೀನಿ. ಅದೇ ಪ್ರಯತ್ನಕ್ಕೆ ಇವಳಿಗೆ ಅಲ್ಲೊಂದು ಸೀಟ್ ಆಗಬೇಕು. ದುಡ್ಡಿನ ವಿಷಯ ನಿಮ್ಮ ಕಿವಿ ಮೇಲೆ ಬಿದ್ದಿರಲಿ ಅಂತ ಹೇಳ್ದೆ ಅಷ್ಟೇ. ವಿವರವಾಗಿ ಇಬ್ಬರೇ ಕೂತು ಮಾತಾಡೋಣ ಅಂತ ಅಂದವನೇ ಒಳಮನೆಯಿಂದ ಬಂದ ನಂದಕ್ಕನ ಕಡೆಗೆ ತಿರುಗಿ ಎದ್ದು ನಿಂತು 2 ಕೈ ಜೋಡಿಸಿ ನಮಸ್ಕರಿಸಿದ ಪ್ರಾರ್ಥನಾ. ತೀರಾ ಹಳೆಯ ಪರಿಚಯವೇನೋ ಎಂಬಂತೆ ನೇರವಾಗಿ ಎದ್ದು ಹೋಗಿ ನಂದಕ್ಕನ ಎದುರಿನಲ್ಲೇ ಕೈಗೆ ತಾಕುವಷ್ಟು ಹತ್ತಿರದಲ್ಲಿ ನಿಂತುಕೊಂಡಳು. ಎಷ್ಟು ಚೆನ್ನಾಗಿ ಆಯ್ತು. ಹುಡುಗಿ ಬಿಡೆಯ ಮುಸುಕೇ ಇಲ್ಲದೆ ನಂದಕ್ಕನ ಬಾಯಿಂದ ಹೊರಟೆ ಬಿಟ್ಟು ಮಾತು. ಚಿತ್ರದುರ್ಗದ ಕಡೆಯ ಹೆಣ್ಣುಮಗಳು. ನಂದಕ್ಕ ಮಾತಿಗಿಂತ ಮನಸ್ಸು ನೇರ. ಆಕೆಯು ಅಬೋಧಕನ್ನು ಮಟ್ಟಸದ ಹಣೆ, ಬಣ್ಣ ನಸುಗೆ, ಮುಖದಲ್ಲಿ ಹೊಳಪಿದೆ. ನಂದಕ್ಕನ ದಿರಸು ಮಾತು. ಅದರ ದಾಟಿ ನೋಡಿದ ಕೂಡಲೇ ಹೇಳಿಬಿಡಬಹುದು ಚಿತ್ರದುರ್ಗದ ಲಿಂಗಾಯತರ ಮನೆಯ ಹೆಣ್ಣುಮಗಳು ಅಂತ. ಆಕೆ ಹಿಮವಂತನನ್ನ ಹಿತ್ಲುಮನೆ ಹೈಮನ್ನ ಅಂತಾಳೆ ಎಂಬುದನ್ನ ತಮಾಷೆಯಾಗಿ ಗಮನಿಸಿದಳು ಪ್ರಾರ್ಥನಾ. ನಂದಕ್ಕ 2 ಮಾತಿಗೆ ಒಂದು ಸಲ ಪ್ರಾರ್ಥನಾಳ ಚೆಲುವನ್ನು ಹೊಗಳುತ್ತಾ ಇದ್ದರೆ ಅಲ್ಲಿದ್ದ ಎಲ್ಲರಿಗೂ ಹಿತವಾದ ಮುಜುಗರವಾಗುತ್ತಿತ್ತು. ಇನ್ನು ನಂದಕ್ಕನ ಮುಂದೆ ದುಂಡುಕಾಸಿನ ವಿಷಯ ಮಾತಾಡುವಂತಿಲ್ಲ ಅಂತ ಗಂಡಸರಿಬ್ಬರು ಉದ್ಧರಿಸಿದಾದ್ದರಿಂದ ಪ್ರಾರ್ಥನಾ ಎಂಬ ಈ ಹುಡುಗಿ ಇನ್ನು ಮೇಲೆ ತನ್ನೊಂದಿಗೆ ಹಿತ್ತಲ ಮನೆಯಲ್ಲೇ ಇರುತ್ತಾಳೆ ಎಂಬ ಸಂಗತಿಯನ್ನ ನಂದಕ್ಕನಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿಂದ ಹೊರಟೆ ಬಿಟ್ಟ ಹಿಮವನ್. ತೀರಾ ಹೊಸ್ತಿಲು ದಾಟುವಾಗ ತಿರುಗಿ ನೋಡಿದ್ರೆ ಡಾಕ್ಟರು ಎಂಬ ಪ್ರಶ್ನೆ ಇನ್ನಾದರೂ ಶಾಂತಪ್ಪನವರ ಹಣೆಯ ಮೇಲೆ ಗೆರೆಯಾಗಿ ಕದಲುತ್ತಾ ಇದೆ ಅಂತ ಅನ್ನಿಸ್ತು. ನಿನಗೆ ಶಿವಮೊಗ್ಗದ ಲೈಬ್ರರಿ ತೋರಿಸ್ತೀನಿ. ನಡೀತಾ ಹೋದ್ರೆ ಸುಸ್ತು ಅಂತೀಯನೋ? ಆಟೋ ರಿಕ್ಷಾಕ್ಕೆ ತೀರಾ ಹತ್ರ. ನಿಧಾನವಾಗಿ ಆದರೂ ಸರಿ ನಡೀತೀಯಾ? ಪ್ರಾರ್ಥನಾಳನ್ನ ಕೇಳಿದ. ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ದಾವಣಗೆರೆ ತನಕನೂ ಬರ್ತೀನಿ. ಮೆಲುದನಿಯಲ್ಲಿ ಪ್ರಪೋಸ್ ಮಾಡಿದ್ಲು ಪ್ರಾರ್ಥನಾ. ಉಳಿದಿರೋದು ಬರೀ 110 ರೂಪಾಯಿ. ಚನ್ನರಾಯಪಟ್ಟಣದಿಂದ ಶಿವಮೊಗ್ಗ ತಲುಪುವ ಹೊತ್ತಿಗೆ ಇದ್ದ 180ರಲ್ಲಿ 60 ಮುಗಿದಿದ್ದವು. ಬೆಳಗಿನ ತಿಂಡಿಗೆ 10. ದಾವಣಗೆರೆಗೆ ಹೋಗೋಕೆ ಬರಕ್ಕೆ ಇಬ್ಬರಿಗೆ ಎಷ್ಟು? ಬೇಡ, ನೀನು ಲೈಬ್ರರಿಯಲ್ಲಿ ಕೂತು ಓದ್ತಾ ಇರು. ರಾತ್ರಿ ಹೊತ್ತಿಗೆ ವಾಪಸ್ ಬಂದಿರ್ತೀನಿ. ನಿರ್ಧಾರವೆಂಬಂತೆ ಹೇಳ್ಬಿಟ್ಟ. ಒನ್ಸ್ ಅಗೈನ್ ಅದು ಹಿಮವಂತನ ಸ್ವಭಾವ. ವಿವರಣೆಗಳನ್ನೆಲ್ಲ ತನ್ನಲ್ಲೇ ಇಟ್ಟುಕೊಳ್ಳುತ್ತಾನೆ. ಎದುರಿನವರಿಗೆ ಏನಿದ್ದರೂ ನಿರ್ಣಯಗಳು ರವಾನೆಯಾಗುತ್ತವೆ. ಅದು ಗೊತ್ತಿದ್ದರಿಂದಲೇ ಶಾಂತಪ್ಪ ಡಾಕ್ಟರು ಎಂಬ ಪ್ರಶ್ನೆಯನ್ನ ಅಷ್ಟು ಹೊತ್ತಾದರೂ ಮುಖದ ಮೇಲೆ ಧರಿಸಿಕೊಂಡಿದ್ದು. ಅವರಿಗೆ ಅದು ಗೊತ್ತು, ಹಿಮವಂತನ ನಿರ್ಣಯಗಳು ಬದಲಾಗುವಂತವಲ್ಲ. ಆಮೇಲೆ ಕೋರ್ಟ್ ಸರ್ಕಲ್ ದಾಟಿ ದಿವಿ ಕಾಲೇಜಿನ ಪಕ್ಕ ಹಾದು ಪಾಲಿಟೆಕ್ನಿಕ್ ಮುಖ ನೋಡಿಕೊಂಡು ಆ ಸರ್ಕಲ್ಗೆ ಒಂದು ಚಿಕ್ಕ ಸುತ್ತು ಹೊಡೆದು ಇನ್ನೇನು ಸೆಂಟ್ರಲ್ ಲೈಬ್ರರಿಯ ಮೆಟ್ಟಲನ್ನು ತುಳಿಯಬೇಕು. ರಾತ್ರಿ ತಡ ಮಾಡಬೇಡಿ, ನನಗೆ ಇನ್ನು ಒಬ್ಬಳೇ ಇರೋದು ರೂಢಿಯಾಗಿಲ್ಲ ಅಂತ ಅಂದ್ಬಿಟ್ಟು ಪ್ರಾರ್ಥನಾ ಅಪ್ಯಮಾನ ಪ್ರಾರ್ಥನಾ. ದಾವಣ ಬಸ್ ಸ್ಟ್ಯಾಂಡ್
ಬಸ್ಸಿನ ಕಿಟಕಿಯ ಬಳಿ. ಲಹೋ ಅವಳಕೊಳ್ಳಿ ನಿರ್ಧರಿ ಅಲ್ಲತೆರೆ ಜಾಗಿಕ. ಪ್ರಾರ್ಥನಾಳೆ ಹುಡುಗಿಯು ಬರಬಾರದ ಜಾಗ ಅದು. ಅವನು ಅದೇ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಸ್ ಸ್ಟ್ಯಾಂಡಿನ ಕಡೆಗೆ ನಡೆಯುವುದನ್ನೇ ಕಣ್ಮರೆಯಾಗುವ ತನಕ ನೋಡ್ತಾ ಇದ್ಲು ಪ್ರಾರ್ಥನಾ. ಸನ್ನಿವೇಶ ಬದಲಾಗ್ತಾ ಇತ್ತು. ತುಂಬಾ ದೂರದ ಊರೇನಲ್ಲ ದಾವಣಗೆರೆ. ಕಿಟಕಿಯ ಗಾಜಿಗೆ ತಲೆ ಆನಿಸಿ ಒಂದು ಅರ್ಧ ನಿದ್ದೆ ತೆಗೆದುಬಿಟ್ರೆ ಬಂದೇ ಬಿಟ್ಟಿರುತ್ತೆ. ಆದರೆ ಇವತ್ತು ಹಿಮವಂತನ ಕಣ್ಣು ತುಂಬಾ ಕನಸುಗಳಿದ್ದಾವೆ. ನಿದ್ದೆ ಬರಲಾರದು. ಓಡುತ್ತಿರುವ ಬಸ್ಸಿನಲ್ಲಿ ಕುಳಿತೆ ಕಿಟಕಿ ಆಚೆಗಿನ ಹೋಳು ಹೊಲಗಳನ್ನ ನೋಡ್ತಾ ಇದ್ದ. ಇಲ್ಲಿ ಊರುಗಳು ಹಳ್ಳಿಗಳು ದೂರ ದೂರ. ನಡೀತಾ ಹೊರಟು ಬಿಟ್ರೆ ಯಮಹಿಂಸೆ. ಗುಕ್ಕು ನೀರು ಬೇಕೆಂದರೂ ಗಂಟೆಗಟ್ಟಲೆ ಕಾಲು ಇಳಿಬೇಕು. ತನ್ನ ಸೀಮೆ ಹಾಗಲ್ಲ. ಊರಿಗೆ ಊರು ಊರಿಗೆ ಊರು ಒಂದಕ್ಕೊಂದು ಕೈ ಹಿಡಿದುಕೊಂಡೆ ನಿಂತಿವೆ ಏನೋ ಎಂಬಂತೆ. ಅತ್ತಿಹಳ್ಳಿ ದಾಟ್ಬಿಟ್ರೆ ಅಗೋ ಅಲ್ಲಾಗಲೇ ಹೊಂಬಾಳೆ ಕೊಪ್ಪಲು ಕಾಣಿಸುತ್ತೆ. ಮುಂದೆ ಮಲ್ಲನಘಟ್ಟ, ಎಡವು ಬಿದ್ದರೆ ಬೇಡಿಗನಹಳ್ಳಿ. ಚನ್ನರಾಯಪಟ್ಟಣಕ್ಕೆ ಹೊರಡಬೇಕು ಅಂತ ನಿಶ್ಚಯ ಮಾಡಿಬಿಟ್ರೆ ಸಾಕು. ಜಾವಕ್ಕೆ ಹೊರಟು ಬಿಡ್ತಾ ಇದ್ದ. ದಾರಿ ಖರ್ಚಿಗೆ ಏನು ಬೇಕು? ಜೇಬಿನಲ್ಲಿ ಒಂದು ಬೆಲ್ಲದ ತುಂಡಿ ಇದ್ದರೆ ಅದೇ ಮಹಾಪ್ರಸಾದ. ಯಾವ ಊರು ಪರಿಚಯ ಇಲ್ಲ. ತನಗೆ ತುಂಡು ಬೆಲ್ಲವನ್ನ ಕಟ್ಟೆಯ ಮೇಲೆ ಕುಳಿತು ಇಷ್ಟಿಷ್ಟಾಗಿ ತಿಂದು ಸಾವುಕಾರ್ ಚೆನ್ನಯ್ಯನವರ ನಾಲೆಯಲ್ಲಿ ಬೊಗಸೆ ಅದ್ದಿ ಹೊಟ್ಟೆ ತುಂಬಾ ನೀರು ಕುಡಿದು ಬಿಟ್ಟರೆ ಮತ್ತೆ ಗಾವುದ ನಡೆಯುವ ಹುಮ್ಮಸ್ಸು ಬಂದ್ಬಿಡ್ತಾಯಿತ್ತು. ತೀರಾ ಹಸುವಾದರೆ ಜೋಗಿಪುರದಲ್ಲೋ ಶೆಟ್ಟಿಹಳ್ಳಿಯಲ್ಲೋ ಯಾರದಾದರೂ ತೋಟಕ್ಕೆ ನುಗ್ಗಿ ಒಂದು ಕಾಯಿ ಕೆಡುವಿಸಿ ಎಳ್ನೀರು ಕುಡಿತಾ ಇದ್ದ. ಯಾರು ಬೇಡ ಅಂತಿರಲಿಲ್ಲ. ಹಾಗೆ ನೋಡಿದ್ರೆ ಅವನು ಚೆನ್ನರಾಯಪಟ್ಟಣಕ್ಕೆ ತೀರಾ ಹತ್ತಿರದವನೇ. ಹಿಮವಂತನ ತಂದೆ ಅಳಿಸಂದ್ರದವರಂತೆ. ಅಳಿಸಂದ್ರದ ಹಿರಣ್ಣಪ್ಪ ಅಂತಂದ್ರೆ ದೊಡ್ಡ ಹೆಸರು. ಹಡಕ್ಕೆ ಹುಟ್ಟಿದವನಂತಿದ್ದ ಮನುಷ್ಯ. ಆ ಕಾಲಕ್ಕೆನೇ ಕುದುರೆ ಇಟ್ಟುಕೊಂಡಿದ್ರಂತೆ. ಪಂಚಾಂಗ ಅನ್ನೋ ವಸ್ತುವನ್ನ ಎಡಗೈಲು ಮುಟ್ಟುತ್ತಾ ಇರಲಿಲ್ಲ. ತಿಥಿ ವಾರ ನಕ್ಷತ್ರ ಗ್ರಹಣ ಎಲ್ಲ ಬಾಯಿ ತುದಿಯಲ್ಲೇ. ಆದರೆ ಜನ ಅದಕ್ಕೆಲ್ಲ ಹೆದರುತ್ತಾ ಇದ್ದಿದ್ದು. ಅಳಿಸಂದ್ರದ ಹಿರಣ್ಣಪ್ಪನಿಗೆ ಮಾಟ ಮಾಡೋಕೆ ಬರುತ್ತಂತೆ. ಕೋರ್ಟಿನಲ್ಲಿ ದಾವೆ ಮಾಡಿಯಾದರೂ ಗೆಲ್ಲಬಹುದು. ಆ ಅಪ್ಪನ ಎದುರಾಕೊಂಡು ಬದುಕಿರುವರು ಉಂಟೆ ಅಂತ ಇದ್ರು ಜನ. ಹೆಂಗಸರ ತಂಟೆಗೆ ಹೋದವನಲ್ಲ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತಿತ್ತು. ಆತ ತನ್ನ ತಾಯಿಯನ್ನ ಕೊಂದು ಬಿಟ್ಟಿದ್ದ. ನೇತು ಹಾಕಿದ್ದ ದೊಡ್ಡ ಲಾಂದ್ರ ತಗೊಂಡು ತಲೆಗೆ ಹೊಡೆದಿದ್ದನಂತೆ. ಮೂರನೇ ಈಟಿಗೆ ಸತ್ತಿರಬೇಕು ಅನ್ನುತ್ತಾ ಇದ್ಲು ಚಿಕ್ಕತ್ತೆ. ಅಪ್ಪನ ಖಾಸ ತಂಗಿ ಕೊನೆಯವಳು. ಹೆಂಡತಿ ಕೊಲೆಯಾದ ಮೇಲೆ ಶಾಶ್ವತವಾಗಿ ಅಳಿಸಂದ್ರದ ಮನೆ ಬಿಟ್ಟು ಚೆನ್ನರಾಯಪಟ್ಟಣದ ಆಚೆಗೆ ಬರಗೂರು ಕೈಮರವನ್ನು ದಾಟಿ ಕತ್ತರಿಘಟ್ಟದಲ್ಲಿ ಅದ್ಯಾರ್ದೋ ತೋಟದ ಮನೆಯಲ್ಲಿ ಇದ್ದುಬಿಡ್ತಾ ಇದ್ನಂತೆ. ಬಹುಶಃ ಹಿಮವಂತನನ್ನ ಆತನೇ ಚಿಕ್ಕತ್ತೆಯ ಸುಪ್ಪರ್ದಿಗೆ ಕೊಟ್ಟು ಹೋಗಿರಬೇಕು. ಲಾಂದ್ರದಿಂದ ಹೊಡೆಸಿಕೊಂಡು ಸತ್ತಾಗ ಅಮ್ಮ 7 ತಿಂಗಳ ಬಸುರಿಯಂತೆ. ತಾಯಿ ಮಗು ಇಬ್ಬರೂ ಸತ್ತಿದ್ರು. ಅಮ್ಮನ ಹೊಟ್ಟೆಯಲ್ಲಿ ತಂಗಿ ಇದ್ಲು. ಇದ್ದಿದ್ರೆ ಈಗ ಪ್ರಾರ್ಥನಾಳಷ್ಟು ಆಗಿರ್ತಾ ಇದ್ದೇನೋ. ಇಬ್ಬರಿಗೂ ಒಳ್ಳೆ ಜೊತೆ ಆಗ್ತಿತ್ತು. ಅತ್ತಿಗೆ ನಾದ್ನಿ. ಇಷ್ಟಕ್ಕೂ ತಾನು ಪ್ರಾರ್ಥನಾಳನ್ನ ಪ್ರೀತಿಸುತ್ತಾ ಇದ್ದಿಲ್ಲ. ಮದುವೆ ಆಗುವಷ್ಟು ಗೊತ್ತಿಲ್ಲ, ಮದುವೆ ಆಗಬಲ್ಲಷ್ಟು. ಆದರೆ ಬಾಳಿಸಬಲ್ಲಷ್ಟು ಪ್ರಾಮಾಣಿಕತೆ ಮಾತ್ರ ಖಂಡಿತ ಇದೆ. ನೋಡೋಕೆ ಅಳಿಸಂದ್ರದ ಹಿರಣ್ಣಪ್ಪನ ಹಾಗೆ ಇದೆಯಾ ಅಂತಾರೆ ಜನ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತು. ತನ್ನಲ್ಲಿ ಪ್ರತಿಷ್ಠಾಪಿತಳಾಗಿರುವವಳು ಅಮ್ಮ. ರುದ್ರಭೀಕರ ಜಲಪಾತದ ಮುಂದೆ ಬೆಚ್ಚು ಬಿದ್ದಂತೆ ಅರಳಿ ನಿಂತ ಪುಟ್ಟ ಹೂವು ಅಮ್ಮ. ಏನೇನೂ ಅನುಭವಿಸಿ ಬದುಕಿದ್ಲು. ಅದೆಂತ ನೋವುಂಡು ಸತ್ತಳೋ. ಕತ್ತರಿಘಟ್ಟದ ಪರಿಚಿತರ ತೋಟದ ಮನೆ ಸೇರಿಕೊಂಡ ಮೇಲೆ ಅಪ್ಪ ಕೂಡ ಶಾನೆ ದಿನ ಬದುಕು ಉಳಿಲಿಲ್ಲ. ಜನಕ್ಕೇನು ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ. ರಾತ್ರಿಗಳಲ್ಲಿ ಅಪ್ಪ ತಲೆ ಕೆಳಗಾಗಿ ತೋಟದಲ್ಲಿದ್ದ ಮರವೊಂದಕ್ಕೆ ನೇತು ಬಿತ್ತಾ ಇದ್ದನಂತೆ. ಚಿಕ್ಕ ಮಗುವಿನಂತೆ ತೀರಾ ಹಸುಗೂಸಿನಂತೆ ದನಿ ತೆಗೆದು ವಿಕಾರವಾಗಿ ಅಳ್ತಾ ಇದ್ದನಂತೆ. ಬೆಳಗ್ಗೆ ಎದ್ದರೆ ಮಂತ್ರ ಹಾಕಿದ ಪದ್ಮಾಸನ ಬಿಚ್ಚುತ್ತಾ ಇರಲಿಲ್ಲ. ಆದರೆ ಮಾಟ ಮಾಡೋದನ್ನ ತಾನಾಗೆ ಬಿಟ್ಟುಬಿಟ್ಟಿದ್ದ ಅಂತ ಅಂತಾರೆ. ತೀರಾ ಯಾರಾದರೂ ಹುಡುಕೊಂಡು ಬಂದ್ರೆ ಮತ್ಯಾರೋ ಮಾಡಿದ ಮಾಟಕ್ಕೆ ತಿರುಗು ಮಾಡಿಕೊಡುವನು. ಆತ ಬಳಸ್ತಾ ಇದ್ದ ತಾಳೆಗರಿಗಳೆಲ್ಲ ಇವತ್ತಿಗೂ ಚಿಕ್ಕತ್ತೆಯ ಮನೆಯಲ್ಲೇ ಇದಾವೆ. ತಗೊಂಡು ಬರಲ್ಲ ಅಂತ ಅಂದುಕೊಳ್ಳುತ್ತಾನೆ ಹಿಮವಂತ. ಏನೂ ಉಪಯೋಗ? ಅಳಿಸಂದ್ರದ ಹಿರಣ್ಣಪ್ಪನ ಮಗ. ಮಾತಾ ಕಲ್ತುಕೊಂಡವನೇ ಅಂತ ಮಾತಾಡಿಕೊಳ್ಳುತ್ತಾರೆ ಜನ. ಅವರಿಗೆ ತನ್ನನ್ನು ಕಂಡರೆ ಇವತ್ತಿಗೂ ವಿನಾಕಾರಣ ಅಂಜಿಕೆ. ಹಿಮವಂತನಾದರೂ ಹೆಚ್ಚಿಗೆ ಮಾತಾಡುವವನಲ್ಲ. ಅವನ ಮೌನವೂ ಅಂಜಿಸುತ್ತದೆ. ತೋಟದಲ್ಲಿ ನಿಂತು ಎಳೆನೀರು ಕೇಳಿದರೆ ಒಂದಲ್ಲ 2 ಕೆಡವು ಕೊಡ್ತಾರೆ. ಆಗಾಗ ಬರ್ತೀರಿ ಸ್ವಾಮಿ ಅಂತ ಅಂತಾರೆ. ತಾವೇ ಬಾಗಿಲು ತನಕ ಬಂದು ಕಳಿಸಿಕೊಡ್ತಾರೆ. ಹಿಂದೆ ಏನೇನೂ ಮಾತಾಡಿಕೊಳ್ಳುತ್ತಾರೆ. ಅವರು ಅಪ್ಪನ ಬದುಕಿನ ಬರ್ಬರತೆ ನೋಡಿದ್ದಾರೆ. ಅದಕ್ಕಿಂತ ಬರ್ಬರವಾಗಿ ಆತ ಸತ್ತದನ್ನ ನೋಡಿದ್ದಾರೆ. ಕದಬಳ್ಳಿ ಸಮೀಪದ ಸಿ ಬಂಗಲೆಯಲ್ಲಿ ಅದ್ಯಾವನೋ ಮೈ ಮೇಲೆ ಶನಿ ಮಹಾತ್ಮ ಬರ್ತಾನೆ ಅಂತ ನಾಟಕ ಆಡಿದಕ್ಕೆ ಅಪ್ಪ ಮಥಮಠ ಮಧ್ಯಾಹ್ನದಲ್ಲಿ ಅವನನ್ನು ಅಟ್ಟಿಸ್ಕೊಂಡು ದೊನ್ನೆ ಎತ್ಕೊಂಡು ಹೋಗ್ಬಿಟ್ಟಿದ್ನಂತೆ. ಹಾಗೆ ಹೋಗುತ್ತಾ ಅದು ಏನು ಮಂತ್ರ ಹೇಳ್ಕೊಂಡು ಮುಂದೆ ಆ ಶನಿ ಮಹಾತ್ಮನ ನಾಟಕದವನು ಸಿ ಬಂಗಲೆಗೆ ಕಾಲಿಟ್ಟರೆ ಸಾಕು, ಗಾಳಿಯಲ್ಲಿ ಯಾವುದೋ ದೊನ್ನೆ ತೇಲಿ ತನ್ನನ್ನು ಅಟ್ಟಿಸ್ಕೊಂಡು ಬಂದಾಗ ಆಗುತ್ತೆ ಅಂತ ಕಿರ್ಚಿಕೊಳ್ತಾ ಇದ್ದನಂತೆ. ಅಂತ ಮನುಷ್ಯ ಅಪ್ಪ. ಕೋಡಿ ಬೆಳಗೊಳದಲ್ಲಿ ಅದ್ಯಾವುದೋ ಹೆಂಗಸಿಗೆ ಹಿಡಿದಿದ್ದ ಪ್ರೇತವನ್ನು ಬಿಡಿಸಿ ಮರಕ್ಕೆ ನೇತು ಹಾಕಿ ದಿನಗಟ್ಟಲೆ ಅದನ್ನ ಅಲ್ಲೇ ಬಿಟ್ಟು ದೇಶಾಂತರ ಹೋಗಿಬಿಟ್ಟಿದ್ನಂತೆ. ಅಪ್ಪ ಅದ್ಯಾರೋ ಅಗಸರ ಗಂಡಸಿನ ಪ್ರೇತವಂತೆ. ಅದು ಮಧ್ಯಾಹ್ನದ ಹೊತ್ತು. ಯಾರಾದರೂ ಒಬ್ಬಂಟಿಯಾಗಿ ಆ ಮರದ ಹತ್ತಿರಕ್ಕೆ ಹೋದರೆ ಸಾಕು, ಕೊಳೆಯಾಗದೆ ಬಟ್ಟೆ ಬಿಚ್ಚಿ ಕೊಡಿ, ಒಕ್ಕೊಡ್ತೀನಿ ಅಂತ ಅಂತಿತ್ತಂತೆ. ಕಡೆಗೆ 1 ವರ್ಷವಾದ ಮೇಲೆ ಗೂಳಿ ಹೊನ್ನೆನ ಹಳ್ಳಿಯ ಶಾನುಭವ ಮನೆಗೆ ಅಪ್ಪ ಬಂದಿದ್ದಾನೆ ಎಂಬ ಸುದ್ದಿ ಕೇಳಿದ ಕೋಡಿ ಬೆಳಗೊಳದ ಜನ ಖುದ್ದಾಗಿ ಹೋಗಿ ಅಪ್ಪನ ಕೈಕಾಲು ಹಿಡಿದು ಮರಕ್ಕೆ ನೇತಾಕಿ ಹೋದ ಪ್ರೇತವನ್ನ ಬಿಡುಗಡೆ ಮಾಡಿಸಿದ್ರಂತೆ. ಅಂತ ಅಪ್ಪ
ಅಪ್ಪ ಸತ್ತದ್ದು ಮಾತ್ರ ಸಾಯಬಾರದ ಸಾವೇ. ಅಪ್ಪ ಸತ್ತದ್ದಾದರೂ ಹೇಗೆ?